ನಿನ್ನೆ ವಿಷಯ ಭಾಳ ಚಲೋ ಇತ್ತು. ಗುರುದೀಕ್ಷೆ ಪಡೆಕೊಂಡು ಗುರುತಕ್ಕೆ ಮುಟ್ಟದೆ ಗುರು ಮಾಡಿಕೊಂಡು ಫಲವೇನಯ್ಯ ಅಂತ ನಿನ್ನೆ ನಮ್ಮ ಹಿರಿಯರು ನಿಂಬಾಳ ಶಾಸ್ತ್ರಿಯವರು ನಿಮಗೆಲ್ಲ ತಿಳಿಸ್ಯಾರ. ಅಪ್ಪ ಅವರು ಆಶೀರ್ವಾದ ಮಾಡ್ಯಾರ. ಇವತ್ತೇನದ ವಿಷಯ ಅಂತ ಕೇಳಿದ್ರೆ ಈಶ್ವರನ ದಯಾ ಪರಮಾತ್ಮನ ದಯಾ ನಮ್ಮ್ಯಾಲ ಇರುತ್ತನ ವಿಷ ಹಾಕೋರು ಬೇಕಾದಟ್ಟು ಮಂದಿದ್ರು ನಮಗೇನೂ ಆಗುವುದಿಲ್ಲ ಅಂತ ಇವತ್ತು ವಿಷಯ. ಹಳ್ಳ್ಯಾಗ ಒಂದು ಮಾತಾಡ್ತಾರೆ ಗೊತ್ತದ ನಿಮಗೆ, ವಿಷ ಯಾರದವ್ರಿಗೆ ಅಗದಿ ಖಾತ್ರಿ ಅದಲ್ಲ, ಹಾಲು ಎರಿಬೇಕ್ರಿ ಎತ್ತ ಬರ್ದಾರ ಮೊದಲೇ. ವೇದ ಸುಳ್ಳಾಗಬಹುದು ಪರಂತು ಗಾದೆ ಸುಳ್ಳಾಗಂಗಿಲ್ಲ. ಅನುಭವದಿಂದ ಹೇಳಿದ ಮಾತದು. ಮತ್ತು ಈ ಮಾತು ಈ ಸದ್ಯ ಇಲ್ಲಿ ಯಾರು ಬರೀಲಿಕ್ಕತ್ಯಾರಂದ್ರೆ ನೀವು ಹಿಂಗೆ ಫಸ್ಟ್ ತಿಳ್ಕೊರಿ, ಸಾಕ್ಷಾತ್ ಪರಮಾತ್ಮನೇ ಗುರು ರೂಪದಿಂದ ಅವತರಿಸಿ ನರಶರೀರ ತೊಗೊಂಡು ಜಗತ್ತಿನ ಕಲ್ಯಾಣಕ್ಕೆ ನಮಗ ಉದ್ಧಾರ ಮಾಡಲಕ್ಕೆ ಬಂದವರು ಮತ್ತಾರು ಅಲ್ಲ, ಕಡ್ಕೋಳ ಮಡಿವಾಳಪ್ಪ ಅನ್ನೋದು ಫಸ್ಟ್ ಗೊತ್ತಿರಬೇಕು. ಮಡಿವಾಳಪ್ಪ ನಮ್ಮಂಗೆ ಹುಟ್ಟದವ ಅಲ್ಲ. ನೀವು ನಾವು ಹುಟ್ಟಿವಿ ಸಾಯ್ತೀವಿ, ಹುಟ್ಟಿವಿ ಅಂದ್ರೆ ಸಾಯ್ಬೇಕಲ್ಲ. ಅವರು ಅವತಾರ ಮಾಡದವರು, ಅವತಾರ ತೊಗೊಂಬಂದವರು. ಹ್ಯಾಂಗ ಮುತ್ತೆ ನಾ ಸುಮ್ಮನೆ ನಿಮಗೆ ತಿಳಿಯಂಗೆ ಹೇಳ್ತೀನಿ. ಇಜಾಪುರದಾಗ SP ಮೊದಲೇ ಹಾನ ಗುಲ್ಬರ್ಗಕ್ಕೆ ಟ್ರಾನ್ಸ್ಫರ್ ಆಗಿ ಬಂದ್ರೆ ಹುಟ್ಟದಂಗಾಯ್ತು, ಮೊದಲಿದ್ದಂಗಾಯ್ತು. ಮೊದಲೇ ಹಾನ ವಿಜಾಪುರದಾಗ SP ಅವ ಗುಲ್ಬರ್ಗಕ್ಕೆ ಬಂದಾನ ಟ್ರಾನ್ಸ್ಫರ್ ಆಗಿ, ಅವತಾರ ತೊಗೊಂಬಂದಾನ. ಬೇಡ ಅದಕ್ಕೆ ಮ್ಯಾಲಿನ ಪೋಸ್ಟ್ ಪ್ರಮೋಷನ್ ತೊಗೊಂಡು ಬಂದಾನ. ಹಾಂಗೆ ಪರಮಾತ್ಮನೇ ಜಗತ್ತಿನ ಉದ್ಧಾರ ಮಾಡೋ ಸಲುವಾಗಿ ಈ ಶರೀರ ತೊಗೊಂಡು ಮಡಿವಾಳಪ್ಪ ನಾಮದಿಂದ ಈ ಜಗತ್ತಿಗೆ ಅವತಾರ ಮಾಡ್ಯ. ನಾವು ಈ ಜಗತ್ತಿಗೆ ಅವರು ಬರದ ಮಾತದಿದು. ನಾ ಸುಮ್ಮತೀನಿ, ನೀವು ಹುಟ್ಟದ ಹಿಡಿದು ಇಲ್ಲಿ ತನಕ ಮಾತಾಡಿರಿ, ನಾನು ಮಾತಾಡೀನಿ. ನಮ್ಮದು ಒಬ್ಬರೇ ಬುಕ್ದಾಗ ಬರ್ದಾರ ಬೇಡ. ಒಂದು ಊರಾಗರೆ ನಮ್ಮ ಮಾತು ಕೇಳ್ಯಾರ? ಯಾಕೆ ಕೇಳಿಲ್ಲ? ಅವರು ತ್ರಿಕಾಲ ಜ್ಞಾನಿಗಳು. ಮತ್ತು ಬಂದ ಉದ್ದೇಶ ಏನು ಅಂದ್ರೆ ಎಲ್ಲರಿಗೆ ದುಃಖದಿಂದ ಬಿಡುಗಡೆ ಮಾಡಿ ಪರಮಶಾಂತಿ ಪರಮಾತ್ಮನನ್ನು ಪ್ರಾಪ್ತಿ ಮಾಡಿ ಕೊಡೋ ಸಲುವಾಗಿ ಬಂದವರು. ನಾವು ನೀವು ಕರ್ಮಾನುಸಾರ ಬಂದೀವಿ. ಅದೇನದು ಉಣ್ತೀವಿ, ಉಣದಾಗನ ಹೋಗ್ತೀವಿ. ಇವತ್ತೇನಲ್ಲಕತ್ತಾರಿ ಇವರು ಅಂದ್ರೆ ಯಾರು ಸಲಹೆ ಹೇಳಕತ್ತಾರಿ ಮಾತು ಅಂದ್ರೆ ಸಾವುಕಾರ್ಗ, ಬಡವಗ, ರಾಜಗ, ಮಿನಿಸ್ಟ್ರಗ ಅಲ್ಲ. 8 ಮಂದಿ ಮನುಷ್ಯ ಶರೀರ ತೊಗೊಂಡು ಬಂದೀವಿ. ಅಷ್ಟೂ ಮಂದಿಗೆ ಜಾತಿ ಇಲ್ಲ, ಮತ ಇಲ್ಲ, ಕುಲ ಇಲ್ಲ, ಪಂಥಿಲ್ಲ, ಭೇದ ಇಲ್ಲ, ವರ್ಗ ಇಲ್ಲ, ಮತ ಇಲ್ಲ, ಸರ್ವರಿಗೆ ಉಪದೇಶ ಅದು ಇವತ್ತು. ಸರ್ವರಿಗೆ ಹೆಂಗೆ ಹೇಳೋರಿಗೆ ಗುರುಗಳತ್ತಾರ. ಏನಲ್ಲಕತ್ತಾರ ಅವರು? ಭಾಳ ಮಂದಿ ತಲೆ ಏನದ ಅಂದ್ರೆ ನಮಗೆ ಅಣ್ಣ ಕಾಡ್ತಾನ್ರಿ, ನಮಗೆ ಅಪ್ಪ ಕಾಡ್ತಾನ್ರಿ, ನಮ್ಮ ಮಗ್ಗಲು ಕೂತಂಗೆ ಮಾಡ್ತಾರ್ರಿ, ನಮ್ಮ ಮಗ್ಗಲಿಗೆ ಕೂತು ಚಾಕು ಚೂಸ್ತಾರ್ರಿ, ನಮ್ಮ ಇದ್ರಿನ ಮನೆಯವ್ರು ಚಲೋ ಇಲ್ರಿ, ಇವ್ರಂದು ಹೇಳ್ಕತಿಲ್ಲ ಎಲ್ಲ ಕಡೆ ಹಿಂಗತ್ತಿರ ಇಲ್ಲ. ನಾನು ಹಿಡ್ಕೊಂಡು ನಮ್ಮ ಜೋಡಿನೇ ಇರ್ತಾರ್ರಿ, ನಮಗೆ ಹಂಗೆ ಮಾಡ್ತಾರ್ರಿ, ಇದೆಲ್ಲರ ತಲೆಯಾಗದಲ್ಲ. ಅವ್ರೆಲ್ಲರ ಸಲುವಾಗಿ ಇವತ್ತು ಮಡಿವಾಳಪ್ಪ ಮುತ್ತೆ ಏನಲ್ಲಕತ್ತೇನಂದ್ರೆ ಪಕ್ಕ ತಿಳ್ಕೊರತ್ ಹೇಳಕತ್ತಾನ. ಇದು ಎಂದ ಜಗತ್ತು ಹುಟ್ಟದ ಅಂದ ಕಾಡವ್ರು ಇರೋವ್ರೆ, ಬೈಯವ್ರು ಇರೋವ್ರೆ, ಹೊಡೆಯವ್ರು ಇರೋವ್ರೆ, ಕೆಟ್ಟ ಮಾಡವ್ರು ಇರೋವ್ರೆ. ಯಾಕ ಎಲ್ಲ ಕೂಡಿದ್ದಕ್ಕೆ ಜಗತ್ತತ್ತಾರ. ನಾ ಹುಡುಗಾಟಿಗೆ ಹೇಳ್ತೀನಿ, ಹಿಂಗ್ಯಾಕೆ ಮುತ್ತೆ ಜಗತ್ನಾಗ ಮಂದಿ ಅತ್ ನೀವು ಅನ್ಬೋದು. ನಾ ಸರಳ ಹತ್ತೀನಿ, ದಾರು ಕೂಡ ನಾವು ಜೋಲಿ ಯಾಕೆ ಹೊಡಿತಾನೆ ಮುತ್ತೆ ಅಂದ್ರೆ
ಜೋಲಿ ಹೊಡೆದ್ರೆ ದಾರು ರೀ, ಜೋಲಿ ಹೊಡಿಲ್ಲ ನಾನು ದಾರು ಹೋಗ್ತಾರ ಅದಕ್ಕೆ. ಭಾಳ ಚಲೋ ಅದ್ರಿ, ಭಾಳ ಚಲೋ ಬ್ರ್ಯಾಂಡ್ ಅದ್ರಿ. ಪುಣ್ಯಾತ್ಮರೇ, ಇಲ್ಲಿಯ ಪರ್ಯಂತರ ಈ ಮಠದ ಪರಮ ಸದ್ಭಕ್ತರು ನೆರೆ ಗ್ರಾಮದವರಾಗಿರತಕ್ಕಂಥ ಮಾಣಸುಣಗಿ, ಬೆಳ್ಳುಂಡಗಿ, ಅಕ್ಕಂಡಹಳ್ಳಿ, ಮೊಮ್ಮನಗುಡ್ಡ ಈ ಎಲ್ಲ ಮಠದ ಸದ್ಭಕ್ತರನ್ನ ಕರೆಸಿ ಅಪ್ಪಾಜಿ ಅವರು ಅವರಿಗೆಲ್ಲ ಶ್ರೀರಕ್ಷೆಯನ್ನು ದಯಪಾಲಿಸಿದ್ದಾರೆ. ಸದ್ಗುರು ಕೃಪಾ ಯಾರ ಮ್ಯಾಲೆ ಹೆಚ್ಚು ಹರಿದು ಬರ್ತದಂದ್ರೆ ನಾ ಹುಡುಗಟ್ಟಿಗೆ ಎತ್ತೀನಿ. ಮನ್ಯಾಗ ಅವ್ವ ಅಪ್ಪನ ಪ್ರೀತಿ ದುಡಿಯ ಮಗನ ಮೇಲೆ ಬರ್ತದೆ, ದಾರದ ಅಂಗಡಿಯಾಗಿರೋನ ಮೇಲೆ ಬರ್ತದ. ಯಾವ ದುಡಿತಾನ ಅವನ ಮೇಲೆ ಹೆಚ್ಚು ಪ್ರೀತಿ ಇರ್ತದೆ. ಗುರುಗಳ ಕೃಪಾ ಯಾರ ಮೇಲೆ ಹೆಚ್ಚು, ಎಲ್ಲರ ಮೇಲೆ ಇರ್ತದ. ಅವ್ವಪ್ಪನ ಪ್ರೀತಿ ಎಲ್ಲ ಮಕ್ಕಳ ಮೇಲೆ ಅತಿ. ಗುರುಗಳ ಪ್ರೀತಿ ಯಾರ ಮೇಲೆ ಅಂದ್ರೆ ಯಾರು ಸದ್ಗುರುನಾಥನ ಸ್ಥಾನ ಸದ್ಗುರುಗಳ ಸೇವೆ ಮಾಡ್ತಾರ ಅವ್ರ ಮೇಲೆ ಅತೀ ಪ್ರೀತಿ ಇರ್ತದೆ. ಹೇಳಿಲ್ಲ 41 ಚೀಲ ಭತ್ತ 15,000 ರೂಪಾಯಿ. ಎಂಥ ಸೇವೆ ರೀ, ಎಂಥ ಭಕ್ತಿ. ಸದ್ಗುರುನಾಥಗೆ ಏನು ಕೊಟ್ಟರು ಮುಟ್ಟಂಗಿಲ್ಲ. ಸಮಸ್ತ ನಿನ್ನ ಪ್ರಪಂಚನೇ ಸದ್ಗುರುವಿನ ಪಾದದ ಮ್ಯಾಲೆ ಹಿಂಗೆ ನಿವಾಳಿಸಿ ಇಟ್ಟರು ಸದ್ಗುರುನಾಥನ ಉಪಕಾರ ಭಾಳ ದೊಡ್ಡದದು, ಭಾಳ ದೊಡ್ಡದು. ಮುಟ್ಸೋದಾಗಲ್ಲ, ಯಾರಿಂದೂ ಆಗಿಲ್ಲ, ಆಗೋದು ಇಲ್ಲ. ಖರೆ ಎಷ್ಟು ತೀರ್ತದ ಅಟ್ಟು ಸದ್ಗುರುನಾಥನ ಸೇವಾ ಮಾಡಿದ್ರೆ ಗುರುಗಳ ಸೇವಾದಿಂದೇ ಕೃಪಾ ಮಾಡ್ತಾರೆ ವಿನ ಮತ್ತೆ ಅದರಿಂದೂ ಆಗಂಗಿಲ್ಲ. ಸೇವಾ ಮಾಡ್ಬೇಕು, ಪ್ರಸನ್ನಾತರ ಗುರುಗಳು. ಪ್ರಸನ್ನ ಆಯಿತು ಅಂತಃಕರಣದಿಂದ ಪ್ರೀತಿ ಒಮ್ಮ ಉಕ್ಕೇರಿ ಈ ಮಠದ ಪರಮ ಸದ್ಭಕ್ತರು ಯಾರೇ ಇರಲಿಪ್ಪ ಇವ್ರಿಗೆ ಕಲ್ಯಾಣ ಆಲೆ ತಮ್ಮ ಅಪ್ಪ ಎಲ್ಲಿ ಕೂತಂದ್ರೆ ಅವ್ರು ಎಲ್ಲಿದ್ರು ಅವ್ರು ಬೆಳ್ಳಿ ಅಂದ್ರೆ ಇರ್ತದೆ ನೋಡು. ಅಂಥ ಸೇವೆ ಮಾಡ್ಯಾರ ಅವರು. ಎಲ್ಲ ವೇದಿಕೆ ಮೇಲೆ ಕೂತವ್ರು ಪುಣ್ಯಾತ್ಮರೇ. ಅವ್ರಿಗೆಲ್ಲರಿಗೂ ಸದ್ಗುರು ಕೃಪಾ ಆಗಲಿ. ಇಂಥ ಗುರುಗಳು ಸಿಗೋದು ಭಾಳ ಅಪರೂಪ, ಸಿಗೋದಿಲ್ಲ. ನೀವು ಎಲ್ಲ ಕಡೆ ನೀವು ಅಡ್ಡಾಡ್ತೀರಿ, ನಾ ಎಲ್ಲ ಕಡೆ ತಿರುಗಾಡ್ತೀನಿ. ಭಕ್ತರು ಬೆಟ್ಟಾಲಕ್ಕೆ ಬಂದ್ರೆ ಗುರುಗಳು ಮ್ಯಾಲೆ ಇರ್ತಾರೆ ಕೋಲ್ಯಾಗ. ಬೆಟ್ಟಾಲಕ್ಕೆ ಬಂದ್ರೆ ಅವ್ರಿಗೆ ದರ್ಶನ ಕೂಡಾಟ ಸಹಿತ ಸಡವಿಲ್ಲ ಒಬ್ಬೊಬ್ಬರು ಸ್ವಾಮಿಗಳಿಗೆ. ಅಪ್ಪವ್ರ ಮ್ಯಾಲ ಅಲ್ಲ, ಭಕ್ತರು ಬರ್ತಾರಂದ್ರೆ ಬಾಗಲ್ಲ ದಾರಿ ಕಾಯ ಸ್ವಾಮಿಗಳು ಯಾರಿದ್ರೆ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳು. ನಮ್ಮದು ನಿಮ್ಮದು ಭಾಗ್ಯದ ಅಂಥ ಗುರುಗಳು ಸಿಗೋದು, ಗುರು ಸಿಗೋದು ಅಪರೂಪ. ಸಿಕ್ಕರದ್ರ ಅದರ ಲಾಭ ಇಟ್ಟು ದೊಡ್ಡದದ. ಆ ಲಾಭ ಯಾರಿಂದ ಮುಟ್ಟಿಸ್ಲಿಕ್ಕೆ ಬರಂಗಿಲ್ಲ. ಅದಕ್ಕೆ ಇವತ್ತು ವಿಷಯ ಹಿಂಗದ. ಪರಮಾತ್ಮನ ಕೃಪಾ ನಮ್ಮ ಮ್ಯಾಲೆ ಎಲ್ಲಿ ತನ ಇರ್ತದ ಅಲ್ಲಿ ತನ ಯಾರಿಂದೂ ಏನು ಮಾಡ್ಲಿಕ್ಕೆ ಬರಂಗಿಲ್ಲ. ಒಂದು ವೇಳೆ ಮಾಡಿದ್ರು ಅದು ಪರಿಣಾಮ ಆಗಂಗಿಲ್ಲ. ಎಷ್ಟು ಶಾಣೆ ಇದ್ರು ಅವರು ಮಡಿವಾಳೇಶ್ವರ ಸ್ವಾಮಿಗಳು. ಎಷ್ಟು ಸರಳ ಭಾಷೆದ ಬರದಾರ. ಈಶ್ವರನ ದಯಾ ನಮ್ಮ ಮ್ಯಾಲೆ ಇರುತನ ವಿಷ ಹಾಕೋರು ಬೇಕಾದಟ್ಟು ಮಂದಿ ಇರಲಿ, ಏನೂ ಏನು ಫರಕ್ ಬೀಳಂಗಿಲ್ಲ. ಯಾಕ ಈಶ್ವರತ್ತು ಯಾರಿಗೆ ತರ ಮೊದಲು ತಿಳ್ಕೊರಿ. ಅವ ಹಿಂಗೆ ಬರೇ ಕಣ್ಣು ಮುಚ್ಚಿ ಕಣ್ಣು ತೆರೆದು ಏನತನದು ಆಗ್ಬೇಕು, ಇವನಿಗೆ ಈಶ್ವರ ತರ. ಸಂಕಲ್ಪ ಮಾಡಿದ್ರೆ ಆಗ್ಬೇಕು, ಇವನಿಗೆ ಈಶ್ವರ ತರ. ಅವ ಬರೀ ಇಚ್ಛಾ ಮಾಡಿದ್ರೆ ಸಾಕು ತಾನೇ ನಡೀತದೆ, ಇವನಿಗೆ ಈಶ್ವರ ತರ. ಮಾಯಾ ಉಪಾಧಿ ಎಲ್ಲಿ ಕೂಡದ, ಮಾಯಾ ಉಪಾಧಿಯಿಂದ ಆ ಬಿದ್ದಿರತಕ್ಕಂಥ ಒಂದು ಛಾಯೆ ಏನದಲ್ಲ, ಮಾಯಾ ಉಪಾಧಿಯಿಂದ ಕೂಡದವನಿಗೆ ಈಶ್ವರ ತರ. ಯಾವಾಗ ಈಶ್ವರ ಆದ, ಯಾವಾಗ ಉಪಾಧಿಯಿಂದ ಕೂಡದ ಅವಾಗ ಈಶ್ವರ ಆದ. ಈಶ್ವರ ಆದ ಅಂದ್ರೆ ಜಗತ್ನಾಗ ಅಘಟಿತ ಘಟನ ಕಾರ್ಯಗಳು ತಾನೇ ನಡೀತಾವೆ, ಏನು ಚಿಂತೆ ಮಾಡೋ ಕಾರಣ ಇಲ್ಲ. ಅವ ಮನಸ್ಸಿಗೆ ಬಂದಿದ್ದಂದ್ರು ಏನು ಬೇಕಾದಲ್ಲಿ ಆಗೇ ಬಿಡ್ತಾವೆ ಆಟೋಮೆಟಿಕ್. ಪರಮಾತ್ಮಗೆ ಏನು ಇಡೋದು. ಮಳೆ ಬರಂಗೆ ನಿಮ್ಗೆ ಯಾರ್ಯಾರೇ ಮಾಡೋದು ಆತದ. ಜ್ವಾಳದ ದಂಟಿಗೆ ಕಾಳು ತುಂಬೋದಾಗ್ತದ, ತೆಂಗಿನಕಾಯಿ ನೀರು ತುಂಬೋದಾಗ್ತದ. ಇವೆಲ್ಲ ಯಾರು ಮಾಡಿರ್ತೀರಿ ನೀವು? ಅವನೇ. ಅವನ ಕೃಪೆ ಇತ್ತು ಅಂದ್ರೆ ತೇನವಿನ ತೃಣೌಪಿನ ಚಲತಿ. ಪರಮಾತ್ಮನ ಅನುಗ್ರಹ ಇತ್ತು ಅಂದ್ರೆ ಒಂದು ಹುಲ್ಲು ಕಡ್ಡಿನ ಅವನ ಅನುಗ್ರಹ ಇಲ್ಲದೆ ಎಂದು ಅಳೆಗಾಡಿಲ್ಲ, ಅಳೆಗಾಡಿಸೋದಾಗಂಗಿಲ್ಲ. ಅಷ್ಟು
ದೊಡ್ಡ ಪರಮಾತ್ಮ ಅವ. ಅವನ ಕೃಪಾ ನಮ್ಮ ಮೇಲಿದ್ದಾಗ ನಮಗೆ ಬೇಕಾದಷ್ಟು ಮಂದಿ ಕೆಟ್ಟ ಮಾಡಲಿ, ಬೇಕಾದಷ್ಟು ಮಂದಿ ವಿಷ ಹಾಕಲಿ, ಬೇಕಾದಷ್ಟು ನಿಂದ ಮಾಡಲಿ, ಬೇಕಾದಷ್ಟು ತನ ಸುಮಾರ್ತನ ಮಾಡಲಿ, ನಮಗೇನು ಆಗಂಗಿಲ್ಲ, ಸಾಧ್ಯನೇ ಇಲ್ಲ. ಅವನ ನೆದರು ಹೋಳಾಯ್ತಂದ್ರೆ ಒಂದು ಕ್ಷಣ ಉಳಿಯಂಗಿಲ್ಲ. ಬರೇ ಒಂದು ನಿಮಿಷ ಹಿಂಗೆ ಹೊಳಾದ್ರೆ ಮುಗಿದ ಕತಿ. ಮತ್ತು ಅವಾಟ ದೊಡ್ಡವನ, ಅವನ ಕೃಪಾ ನಮಗೆ ಬೇಕು. ಅವನ ಕೃಪಾ ಇದ್ರೆ ಏನು ಬೇಡಿದ ಆತ ನಾವೇನು ಮಾಡ್ಬೇಕು? ಪರಮಾತ್ಮನ ಕೃಪಾ ನಮ್ಮ ಮೇಲೆ ಆಗ್ಬೇಕಾರೆ ನಾವು ಏನಾರು ಮಾಡೇಬೇಕಲ್ಲ. ಸುಮ್ಮನೆ ಆಗ್ತದ? ಸುಮ್ಮನೆ ಒಂದರೆಗೆ ಜಗತ್ನಾಗ ಈ ಮಂಟಪ ಆಗ್ಯದ, ಈ ಮೈಕ್ ಬಂದದ, ಈ ಹಾಡೋರು ಬಡಿಯೋರು ಬಂದಾರ. ಎಂದೂ ಏನು ಆಗಂಗಿಲ್ಲ. ಯಾವುದೂ ನಡೆದಿಲ್ಲ. ನಡಿಬೇಕಂದ್ರೆ ಖರೆ ಏನ್ರಿ ಮಾಡೇಬೇಕಲ್ಲ. ಏನು ಮಾಡ್ಬೇಕ್ರಿ ಪರಮಾತ್ಮಗೆ? ಅವನ ಕೃಪಾ ನಮ್ಮ ಮ್ಯಾಲೆ ಬರ್ಬೇಕಾದ್ರೆ ಅವನ ಕೃಪಾ ನಮ್ಮ ಮ್ಯಾಲ ಆದತ್ತೆ ಮನುಷ್ಯ ಜನ್ಮ ಪರಮಾತ್ಮ ಕೊಟ್ಟು ಜಗತ್ತಿ ಕೆಳವ್ಯಾನೆ. ಎಲ್ಲಕ್ಕಿಂತ ಶ್ರೇಷ್ಠ ಜನ್ಮ ಅದು. ಎಟ್ಟು ಕಿಮ್ಮತ್ರಿ ಅದಕ್ಕೆ. ಈ ಜನ್ಮದಾಗ ಮಾಡಬೇಕಾದ ಕೆಲಸ ಮತ್ತೊಂದು ಜನ್ಮದಾಗ ಎಂದೂ ಯಾರಿಗೆ ಮಾಡ್ಲಿಕ್ಕೆ ಬರಂಗಿಲ್ಲ. ಉಣೋದು, ತಿನ್ನೋದು, ಮಕ್ಕಳೋದು, ಹೋಗೋದು, ಬರೋದು ಇವು ಮಾಡಬಹುದು. ಮನುಷ್ಯ ಜನ್ಮದಲ್ಲಿ ಮಾಡಲೇಬೇಕಾದ ಕೆಲಸ ಶ್ರೇಷ್ಠ ಏನು ಅಂತ ಕೇಳಿದ್ರೆ ಪರಮಾತ್ಮನನ್ನು ನೋಡು ತಾಕತ್ತಿ ಜನ್ಮಕ್ಕೆ ಬಿಟ್ಟರೆ ಮತ್ತೊಂದು ಜನ್ಮಕ್ಕಿಲ್ಲ. ಇದು ಅವನೇ ಕೃಪಾ ಮಾಡ್ಯಾನ, ಪರಮಾತ್ಮನೇ. ಮತ್ತು ಅವನ ಕೃಪಾ ಆದಂದಂಗೆ ಆಯ್ತಲ್ಲ ನಮ್ಮ ಮೇಲೆ. ಅವನ ಕೃಪಾದ ಖರೆ ನಾವೇನು ಮಾಡಬೇಕು? ಪವಿತ್ರ ಜನ್ಮ ಕೊಟ್ಟು ಕೆಳವೇನ ತೊಗೊಂಡು ಬಂದ ಬಳಕ ನಾವೇನು ಮಾಡ್ಲಕತ್ತೀವಿ? ಏನತ್ತು ಮಾತು ಕೊಟ್ಟು ಬಂದೀವಿ? ಹೇ ಪರಮಾತ್ಮ, ತಾಯಿ ಗರ್ಭದಿಂದ ನಮಗೆ ಬಿಡುಗಡೆ ಮಾಡು. ನೀ ಹೇಳಿದ್ದು ಕೇಳ್ತೀನಿ, ನಡೆದಂಗೆ ನುಡಿತೀನಿ, ನುಡ್ದಂಗೆ ನಡಿತೀನಿ, ಮಾತು ಬಿಟ್ಟು ಮಾತಾಡಂಗಿಲ್ಲ ಪರಮಾತ್ಮ, ನನಗೆ ಅನುಗ್ರಹ ಮಾಡಂದಾಗ ಪರಮಾತ್ಮ ನಮಗೆ ನಿಮಗೆ ಈ ಲೋಕಕ್ಕೆ ಕಳಿವ್ಯಾನ. ಹೊರಗೆ ಬಂದಿದ್ದ ಅಟ್ಟೆ ಖರೆ. ಒಂದಿನ ಶಿವ ಅಲ್ಲಿಲ್ಲ, ಒಂದಿನ ಹರ ಅಲ್ಲಿಲ್ಲ. ಯಾವಾಗ ಅನ್ನೋದು? ಯಾವಾಗ ಹೋಗ್ತಾರೆ ಮಂದಿ ಜಗಲಿ ಕಡಿ? ಪೂರ್ತಿ ತಪ್ಪುಗಟ್ಟ ಆಗ್ಬೇಕು ನೋಡು. ಅವಾಗ ಹೋಗ್ತಾರೆ ನೋಡು, ಹರ 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 ಮಡ್ಯಾಳಪ್ಪ ಮುತ್ಯಾತ. ಮುತ್ಯಾತ ನನಗೆಲ್ಲ ಗೊತ್ತದ ಮುತ್ಯಾತ. ನಮಗೆ ಇಟ್ಟು ಗೊತ್ತದ, ಅವನಿಗೆ ಗೊತ್ತಿಲ್ಲ. ನಿನ್ನ ಕೆಲಸ ಆಗಲ್ಲ ಅವಾಗ ಬಂದ್ರ. ಲಾಭ ಇರಲಿ, ಲುಸ್ಕಾನ್ ಇರಲಿ, ಪಾಡಿರಲಿ, ಗೈರಿರಲಿ, ಏನಿದ್ರು ಸದ್ಗುರುನಾಥ ಮಡ್ಯಾಳಪ್ಪ ಮುತ್ಯ. ಅವು ಅಂದ್ರೆ ನೀನೆ, ಅಪ್ಪ ಅಂದ್ರೆ ನೀನೆ, ಬಂದು ಅಂದ್ರೆ ನೀನೆ, ಬಳಗ ಅಂದ್ರೆ ನೀನೆ, ನಿನ್ನ ಬಿಟ್ಟು ನನಗೆ ಯಾರೂ ಇಲ್ಲಪ್ಪ ಆತ ಶರಣಾಗತಿ ಭಾವದಿಂದ ಅವನಿಗೆ ಅರ್ಪಣೆ ಮಾಡಿದ್ರೆ ಅವ ಸದಾ ಕಾಪಾಡ್ತಾನೆ ನೋಡು. ಸದಾ ನಮ್ಮ ಸಂಸಾರದಾಗ ಮಾಡೋದಟ್ಟು ಮಠದ ಕಾಲಾಗ ನನ್ನ ಹಿಡ್ಕೊಂಡು ದುಡ್ದಿವೇನು? ದುಡ್ದಿರಿ? ನಮ್ಮ ಪ್ರಪಂಚದಾಗ ಯಾರು ನಸಿಕಿನ ಫೋನ್ ಹಚ್ಚಾರ ನಿಮ್ಗೆ ಹೇಳಕ್ಕೆ? ನಾಲ್ಕಕ್ಕೆ ಎದ್ದಿರಿ, ರೊಟ್ಟಿ ಮಾಡಿರಿ, ಉಂಡಿರಿ, ಕಟ್ಕೊಂಡು ಹೋಗಿರಿ, ಮಠದ ಜಾತ್ರೆ ಬಂದದ್ರಿ, ನಾಲ್ಕಕ್ಕೆ ಎಲ್ಲರೂ ಬರ್ಬೇಕಂದ್ರೆ ಏನತ್ತಾರ? ಇಂಥ ತೊಂಡಾಗ ಪ್ರಪಂಚದ ಮ್ಯಾಲೆ ಎಟ್ಟು ಹಂಬಲದ ಅಟ್ಟು ಗುರುಗಳ ಕಡೆ ಅದ, ಮಠದ ಕಡೆ ಅದ. ಮತ್ತು ಹಿಂದೆ ನೀವೆಲ್ಲ ಕೇಳಿರಿ, ಜಳಕ ಮಾಡ್ತಿದ್ರಿ ಕಬೀರ, ಬತ್ತಲೇ ಜಳಕ ಮಾಡ್ತಿದ್ದ, ತಾಯಿ ಹೊಟ್ಟೆಂದು ಹೆಂಗೆ ಬಂದಾನ ಹಂಗೆ. ಆವಾಗ ಬಂದು ಸಿದ್ದಾಡ್ರು, ಏ ಕಬೀರ ಕಬೀರ ಬಾರು ಅಂದ್ರೆ ಹ್ಯಾಂಗ ನಿಂತಿದ್ದ ಹಂಗೆ ಓಡಿ ಬಂದ. ಹ್ಯಾಂಗ ನಿಂತಿದ್ದ ಹಂಗೆ ಸಿದ್ದಾಡ್ರು ಕೂತಿದ್ರಿ. ಹಿಂಗೆ ಮಂದಿ ಕೇಳಿದ್ರೆ ಯಾರಪ್ಪ ಇವತ್ತು? ಇವ ಶುದ್ಧ ಬ್ರಹ್ಮನೋ ಅಂದ್ರತ್ತ. ಗುರುಗಳ ಬಾಯನ ಮಾತು ಬರೋರು ಬರ್ಬೇಕಲ್ರಿ. ನಾವು ಬಂದೀವೇನು? ನಾಳೆ 14ನೇ ತಾರೀಕಿಗೆ ಪುರಾಣ ಚಾಲು ಆಗ್ತದ, ಮುಂದೆ 8 ದಿನ ನಡೀತದ, ನೀವೆಲ್ಲ ಬರಬೇಕು ಅಂದ್ರೆ ನಾವೇನತ್ತೀವಿ? ಐನು ಸೀಸನ್ದಾಗೆ ಕಂಡಪಟ್ಟಿ ಥಂಡಿಗೆ ಜಾತ್ರೆ ಅದವ್ವ. ಯಾಕ? ಏನು ಮಾತು ಕೊಟ್ಟು ಬಂದಿರೋ? ಹೇ ಸದ್ಗುರುನಾಥ, ನಿನ್ನ ಸಲಹೆ ದುಡಿತೀನಪ್ಪ, ನಿನ್ನ ಕೃಪಾ ಇರಲಿಪ್ಪ. ಪರಮಾತ್ಮನ ಕೃಪಾ, ಗುರುನಾಥ ಪರಮಾತ್ಮ ಬೇರೆ ತಿಳ್ಕೊಬೇಡ್ರಿ. ಆ ಪರಮಾತ್ಮನೇ ಗುರು ರೂಪಾಗಿ ಬಂದಾನ. ಆ ಪರಮಾತ್ಮನೇ ಮಡಿವಾಳಪ್ಪ ಮುತ್ಯಾಗಿ ಬಂದಾನ. ಆ ಪರಮಾತ್ಮನೇ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯರಾಗಿ ಬಂದಾರ. ನಾಗಳು ಹೇಳಿನಲ್ಲ, ಅವತಾರ ಮಾಡಿರ್ತಾರ. ನಂಬಕಲ್ಲ, ಇಟ್ಟು ನಂಬ್ರಿ, ಇಟ್ಟು ವಿಶ್ವಾಸ ಇಡ್ರಿ, ಅವನ ಕೃಪತ್ ಯಾವಾಗಲೂ ಇರ್ತದೆ. ಯಾವಾಗಲೂ
ಅದು ಮಾಡ್ಕೋತೀನಂದ್ರೆ ಆಗೋದಿಲ್ಲ, ಕೊಡ್ತೀನಂದ್ರೆ ಹೋಗಂಗಿಲ್ಲ. ತನ್ನಿಂದ ತಾನೇ ಆಗ್ಬೇಕು, ತನ್ನಿಂದ ತಾನೇ. ಭೂಮಿ ತಂಪಿರಬೇಕು, ಮಾಡಾಗಿರಬೇಕು, ಕಾವು ಹೇಳಬೇಕು. ಮಳೆ ಬಾತ್ ಯಾರು ಟಪಾಲ್ ಹಾಕಿಲ್ಲ, ತಾನೇ ಬರ್ತದ. ಹಾಂಗಕ್ಕಿಲ್ಲ, ಅಂತಃಕರಣದಾಗ ಭಕ್ತಿ ಇರಬೇಕು, ಸೇವಾ ಇರಬೇಕು, ಸದಾ ನಿರಂತರ ದುಡಿಬೇಕು, ಅಭಿಮಾನ ತೆಗಿಬೇಕು, ಸೇವಾ ಮಾಡಬೇಕು, ದಾನ ಮಾಡಬೇಕು. ನೀ ಹೇಳ್ಕೊಳ್ಳೋದು ಬೇಡ್ಕೊಳ್ಳೋದು ಜರುತ್ತಿಲ್ಲೋ, ಸದ್ಗುರುನಾಥನ ಕೃಪ ತಾನೇ ಹರಿದು ಬರ್ತದೆ. ತಾನೇ ಅವನ ಕೃಪ ಇದ್ದಾಗ ಯಾರ್ದು ಏನಾಗೋದಿಲ್ಲ. ಅದಕ್ಕೆ ಇವತ್ತರ ಅವರು ಈಶ್ವರನ ಕೃಪಾ ನಮ್ಮ ಮ್ಯಾಲ ಆದಲ್ಲ. ವಿಷ ಹಾಕೋರು ಎಷ್ಟು ಮಂದಿದ್ರು ಏನೂ ಆಗೋದಿಲ್ಲ. ಏನೂ ಆಗೋಲ್ಲ ಅಂದ್ರೆ ನಾವೇನು ಮಾಡಬೇಕು? ಇಲ್ಲದ ಕೆಲಸ. ಮುಂದೆ ನೋಡ್ಯಾಗ ಹೇಳ್ಯಾರ ಅವರು ಏನತ್ತ, ಹಸುವಿಲ್ಲದ ಸರ್ಪ ತನಗೆ ಕಚ್ಚಿದರೆ ಖುಷಿಯಿಂದ ಹಾಲು ತುಪ್ಪ ಎರಿಬೇಕು. ರಾಗ ದ್ವೇಷ ಅಸೂಯೆ ತಿರ್ತಾವ. ರಾಗ ಅಂದ್ರೆ, ಅಸೂಯೆ ಅಂದ್ರೆ, ದ್ವೇಷ ಅಂದ್ರೆ ಇವು ಹಟ್ಟಿ ಕಿಚ್ಚ, ದ್ವೇಷ ಭಾವ. ಅವ್ರು ಬೇರೆ ನಾವು ಬೇರೆ, ನಮಗೆ ಪಾಡಾಗಬೇಕು, ಅವ್ರಿಗೆ ಆಗಬಾರ್ದು, ಹಿಂಗೆಲ್ಲ ಇರ್ತಾವಲ್ಲ. ಇಂಥ ಅಸೂಯೆ ಗುಣ ಇಲ್ಲದೆ ಹಾವು ಕಡದಿತ್ತಂದ್ರೆ, ಯಾವ ಇಚ್ಛಾ ಇಲ್ಲದೆ ಸಹಜ ಕಡದಿತ್ತಂದ್ರೆ ಅದು ಕಡದದಪ್ಪ, ನಾ ತುಳದೇನಿ, ಅದ್ರ ಬಳಿ ಏನು ಬೇಕು ಬೇಡಿಕೆಗಳಿಲ್ಲ, ಆ ಹಾವಿಗೆ ಹೊಡಿಲಿಕ್ಕೆ ಹೋಗಬೇಡ, ಅದಕ್ಕೆ ಹಾಲ ತುಪ್ಪ ಇಡುವತ್ತ. ಹಾಲ ತುಪ್ಪ. ನಾವು ಭಾಳ ಮಂದಿ ಕಲ್ಲ ಕಡ್ದಿರ್ತಾರಲ್ಲ, ನಾಗರಾಮ ನೋಡ್ಬೇಕು ನೀವು. 4,000 ಸಾವಿರ ಸೀರೆ ಉಟ್ಕೊಂಡು, ಗಂಗಾಳ ತುಂಬ ಉಂಡಿ ಇಟ್ಕೊಂಡು, ಗಾಳಿಯಾಗಿ ಹೋಗಿ ಎರೆದ್ರ ಹಿತಾಗ್ತದ? ಸ್ವತಃ ಬಸವಣ್ಣವ್ರೆ ಬರ್ದಾರ. ಕಲ್ಲ ನಾಗರ ಕಂಡರೆ ಹಾಲನ್ನೆರಿ ಎಂಬುವರೋ, ದಿಟಿತ ನಾಗರ ಕಂಡರೆ ಕೊಲ್ಲೆಂಬುವರೋ. ಕರೆ ಹಾವಿ ಯಾರೇ ಹಾಲು ಕುಡಿಸಿರಿ? ಅಕಸ್ಮಾತ್ ನಿಮ್ಮ ಮನ್ಯಾಗ ಬಂದ್ರೆ ಗುರುಗಳ ಬಳಿ ಬಂದಿರಿ ನೋಡಿ, ಅಕ್ಕಿ ಕಳ್ತೊಂಡಿ ಅಪ್ಪ ಯಾಕತ್ತಾರ ಅಪ್ಪರು, ಮನ್ಯಾಗ ಹಾವು ಬಂದದೆ ಅಪ್ಪ, ಬೆಳಗನೆ ನಿದ್ದಿಲ್ಲಪ್ಪ, ಬರೋದು ಅದು ಹಾವ. ಹಾಲಿಟ್ರಿ ಇಲ್ಲ. ಎಷ್ಟು ಶಾಣೆ ಇರಬೇಕು ಮಡಿವಾಳಪ್ಪ ಮುತ್ಯ. ಯಾವ ಭಾವನೆ ಇಲ್ಲದೆ ಹಾವು ಕಡಿತು ಅಂದ್ರೆ, ಯಾವ ಇಚ್ಛೆ ಇಲ್ಲದೆ ಏನಾರ ಅಕಸ್ಮಾತ್ ನಮ್ಮ ಹಣೆ ಬರೋ ಪ್ರಕಾರ ಏನಾರ ಆಯ್ತಂದ್ರೆ ಯಾರ ಮೇಲೂ ಹರಿದು ಬೀಳಬೇಡ. ಯಾರ್ದು ಇಚ್ಛೆ ಇಲ್ಲದು, ತಾನೇ ಆಗಿರ್ತದ. ನಾವು ತಾನೇ ಬಂದ ತಿಳ್ಕೊಳಂಗಿಲ್ಲ. ನಾವು ಹಿರಣ್ಯ ಶಾಸ್ತ್ರಿ ಮಾಡ್ದ, ಕಲ್ಲಪ್ಪ ಮಾಡ್ದ, ಮಲ್ಲಪ್ಪ ಮಾಡ್ದ, ಅವನಿಂದ ಆಯಿತು ಹಿಂಗೆಲ್ಲಕ್ಕೆ ಹೋಗಬೇಡ. ಯಾಕ? ಬಾರದು ಬಪ್ಪದು ತಪ್ಪದು ಏನು ಬರ್ಬೇಕಾಗಿದ್ದು ಬರದೆ. ಅವ ಬಂದಾಗ ಆನಂದದಿಂದ ಸ್ವೀಕಾರ ಮಾಡು. ನೀ ಯಾರ ಮೇಲೂ ಆರೋಪ ಮಾಡಲಿಕ್ಕೆ ಹೋಗಬೇಡ. ಏನನು ಇದೆಲ್ಲ ಪರಮಾತ್ಮನ ಇಚ್ಛಾದಪ್ಪ, ಇದು ಅವನ ಇಚ್ಛಾದ, ಅವ್ರಿಗೆ ಕಲ್ಯಾಣ ಅಲ್ಲಿ. ನೀವು ಕೇಳಿರಿ, ಮಡಿವಾಳಪ್ಪ ಮುತ್ತೆ ಇದ್ದ ಕಾಲಕ್ಕೆ ಸಾಕಾಗಟ್ಟು ಮಂದಿ ಕಾಡಿದ್ರು, ಸಾಕಾಗಟ್ಟು ತ್ರಾಸು ಕೊಟ್ಟರು. ಏನಂದ್ರೆ ಅವರು ಯಾರ್ಯಾರು ಬಂದು ಮುತ್ತೆಗೆ ಬೇಕಾದವರು, ಯಪ್ಪ ನಿನಗಿಟ್ಟು ಕಾಡ್ಲಿಕ್ಕತ್ತಾರ, ಅವ್ರಿಗೆ ಏನು ಮಾಡೋಣ ಹೇಳಪ್ಪ ಅಂತ ಮಂದಿ ಕೇಳಿದ್ರೆ ಮಡಿವಾಳಪ್ಪನವ್ರು ತ್ರಾಸು ಉಂಡ್ರು. ಏನತ್ತಿದ್ರು ಅವ್ರಿಗೆ ಏನೂ ಮಾಡೋದು ಬೇಡ, ಅವ್ರಿಗೆ ನಮಸ್ಕಾರ ಮಾಡ್ತೇನೆ ಹತ್ತಿದ್ರು. ಅವರು ನಮಸ್ಕಾರ ಮಾಡ್ತೇನೆ ಹತ್ತಿದ್ರಿ, ಸುಮ್ಮನೆ ಆಗ್ತದ? ಅವ್ರಿಗೇನು ಹೇಳಬೇಕಪ್ಪ? ನಮಸ್ಕಾರ ಹೇಳ್ರಿಪ್ಪ. ಹಿಂಗಂದ್ರೆ ಕ್ಯಾಟ್ ಮಾಡ್ತಾನೇನು? ಮಾಡಂಗಿಲ್ಲ. ಸಾಕಾಗಟ್ಟು ಪುರಾಣದ ಕೇಳಿರಿ, ಕತಿ ಒಳಗೆ ಕೇಳಿರಿ. 8 ಮಂದಿ ಶರಣರಾಗ್ಯಾರ, 8 ಮಂದಿ ಮಹಾತ್ಮರಾಗ್ಯಾರ, 8 ಮಂದಿ ಸಂತರಾಗ್ಯಾರ. ಅವ್ರಿಗೆ ಏನೇ ತ್ರಾಸ ಬರಲಿ ಹರಿದೆಂದೂ ಬಿದ್ದಿಲ್ಲ. ನಾವು ಅದು ತನ್ನಿಂದ ತಾನೇ ಆದರೂ ಮಗ್ಗಲಿಕ್ಕಿನ ಮನೆಯವ್ರ ಮೇಲೆ ಅದು ಹಂಗೆ ಇದೆ. ಯಾರಿಗೊತ್ತ ಯಾಕೆ ಹಿಂಗೆ ಮಾಡ್ತಾನಿವ? ಯಾಕೆ ಮಾಡ್ತಾನವ? ಗೊತ್ತಿಲ್ಲ ಇವನಿಗೆ ನಿರ್ಣಯ. ಆಗು ಹೋಗಗಳು ಅವು ಏನು ಬರ್ತಾವೋ ನಿನ್ನೂ ಇರ್ತಾವೋ ಮರ ಮಂದಿ ಅಲ್ಲವು. ಅವು ಉಣ್ಬೇಕೆ, ಯಾರು ಬೇಕಾದವ್ರು ಇರ್ಲಕ್ಕ. ಉಣಾಗಿ ಹಿಂಗೆ ಉಣು. ಇದು ಪರಮಾತ್ಮ ತಂದಾನ, ಮಡಿವಾಳಪ್ಪ ಮುತ್ತೆ ತಂದಾನ. ಅವನು ಬಿಟ್ಟರೆ ಹೋಳು ಮಾಡೋ ತಾಕತ್ತು ಯಾರಿಗಿಲ್ಲಪ್ಪ. ನೀನೇ ಗತಿ, ನೀನೇ ನನಗೆ ಅನುಕೂಲ ಮಾಡ್ಯಪ್ಪ ಅಂತ ಬೇಡ್ಕೋರಿ. ಹೋಳಾತಾವ್.
ಆರ ಪರಮಾತ್ಮನ ಕೃಪಾ ಜರೂರಿ ಅದು ನೋಡು. ಮತ್ತು ಮುಂದಿನ ನುಡಿಯಾಗ ಹೇಳ್ಯಾರ ಅವರು 5-6 ನುಡಿ ಅವು. ಅಲ್ಲದ ಮಾತಿಗೆ ನ್ಯಾಯ ನುಡಿದಮಗೆ ಖಾಸಣ್ಣ ಅಂದ್ರೇನು? ನಮಗಿಂತ ಮೊದಲು ನಮ್ಮವನು ಹೊಟ್ಯಾಗ ಹುಟ್ಟದವ, ಇವನಿಗೆ ಖಾಸ ಅಣ್ಣತ್ತಾರ. ಅವನಿಗೆ ಅಣ್ಣ ಅನ್ಬೇಕತ್ತ. ಅಣ್ಣ ನ್ಯಾಯ ಬಿಟ್ಟು ನ್ಯಾಯ ಹೇಳವನಿಗೆ ನ್ಯಾಯ ಅಲ್ಲ ಖರೆ ಅದು ಹೌದತ್ತಿದ್ದಂದ್ರು ಇವ ನನ್ನ ಒಳ್ಳೇದಕ್ಕೆ ಮಾಡ್ಲಕತ್ತಾನ. ಇವನು ಒಳ್ಳೇದಕ್ಕೆ ಮಾಡ್ಲಕತ್ತಾನಂದ್ರೆ ಇವನು ಏನು ಅನ್ಬೇಕು? ಬರೀ ಅಣ್ಣ ಅಲ್ಲ, ನಮ್ಮ ಖಾಸ ಅಣ್ಣ ಅನ್ಬೇಕತ್ತ. ಹಿಂಗೆ ಅಂದ್ರೆ ಆ ನ್ಯಾಯ ಉಪರಾಟ ಮಾಡವ ಎಂದರೆ ತಪ್ಪುಗಟ್ಟು ಮಾಡ್ತಾನ. ನಾಚಿಕೆ ಬರ್ತದ ಅವನಿಗೆ, ಪೆಟ್ಟ ಆಗ್ತದ ಅವನಿಗೆ, ಮನಸ್ಸದ. ಅವ ಏನತ್ತಾನ, ನಾ ಅನ್ನಬಾರ್ದಾಗಿತ್ತು ಅನ್ನಪ್ಪ, ಅಟ್ಟು ನಾ ಅನ್ಯಾಯ ಮಾಡಿದ್ರು ಅವ ನನ್ನ ಮೇಲೆ ಹರಿದು ಬೀಳಿಲ್ಲ, ಇವ ಏನು ಮಾಡಲಿಲ್ಲ ಅಂದ್ರೆ ಅವ ಹೆಂಗೆ ಬಿಡ್ತಾನೆ ಅಪ್ಪ ಅಂತ ಶುದ್ಧ ದಾರಿ ಹಿಡಿತಾನೆ ತಾನೆ. ಮತ್ತು ಅವ ನ್ಯಾಯ ಅನ್ಯಾಯ ಮಾಡ್ದ, ಅಲ್ಲದ ಮಾತಿಗೆ ಹೌದಂದ, ಅವನಿಗೆ ನೀವೇನಾರೇ ಹರಿದು ಬಿದ್ದ್ರಿ ಅಂದ್ರೆ ಅವ ಮತ್ತಿಟ್ಟು ಕೆಡಿಸ್ತಾನವ. ಮತ್ತಿಟ್ಟು ಕೆಡಿಸ್ತಾನವ. ಬುದ್ಧ ಏಸೋ ವರ್ಷ ಸಂಶೋಧನೆ ಮಾಡಿ ಅನುಷ್ಠಾನ ಮಾಡಿ ಚಲೋ ಮಾತು ಏಸು ಹೇಳ್ದ ನಾಕೆ. ಎಂಥ ಮಾತ್ರಿ ಅವು? ರಾಗದಿಂದ ಹೋಗಂಗಿಲ್ಲ, ಪ್ರೀತಿಯಿಂದ ಹೋಗ್ತದತ್ತ. ಭಾಳ ದಿನ ಜಗಳ ಯಾರ್ದು ತಿಳ್ಕೊರಿ ನೀವು. ಅವ್ರಿಗೆ ನೋಡಿ ಹಲ್ಲು ಕಡ್ಯೋದು, ಕಾಲು ಕದ್ರುದು ಹೀಗೆ ಮಾಡಬೇಡ್ರಿ. ಸುಮ್ಮ ನೋಡ್ಕೆ ನಮಸ್ಕಾರ ಎತ್ತು ನಕ್ಕು ಬಿಡ್ರಿ. ಅಬಸತ್ ಅವತ್ತೇ ಆಗ್ತವ, ಅವತ್ತೇ ಅಬಸತ್. ಮತ್ತು ಅವ್ನು ನೋಡಿಕೆ ಸುಮ್ಮನೆ ದೇವ್ರಿಗೆ ಬಿಟ್ಟು ಗುಳಿ ಹಂಗೆ ಡರಿ ಹೊಡೆದ್ರೆ ಠಾಣದಾಗ ವ್ಯಾಪಾರ ಆಗ್ತದ ಇಲ್ಲ? ನಮಸ್ಕಾರ ರೀ, ಆರಾಮಿದ್ದೀರಿ, ಇಟ್ಕೇಳ್ರಿ ಸಾಕು. ಅವ ಜಗಳ ತೆಗಿಯಂಗಿಲ್ಲ, ಕೆಡ್ಸಂಗಿಲ್ಲ. ಅದಕ್ಕೆ ಒಂದು ಗಾದೆ ಮಾತು ಹೇಳ್ಯಾರ, ಕಳ್ಳರ ಕೈಯ ಕೀಲಿ ಕೊಟ್ರೆ ಮನೆ ಕಳವಾತವೆಂದರೆ ಹಾಗಂಗಿಲ್ಲ. ಕೆಡಸವ್ರಿಗೆ ಮುಂದೆ ಮಾಡ್ಬೇಕು, ಕೆಡಸವ್ರಿಗೆ ಎತ್ತರಕ್ಕೆ ಹೋಗ್ಬೇಕು, ಕೆಡಸವ್ರಿಗೆ ಹಣ್ಣು ಅನ್ಬೇಕು. ಅವ್ರು ಏನಾರ ಯಾಕೆ ಮಾಡಲಕ್ಕ ಎಲ್ಲ ತಿಳ್ಕೋಬೇಕು, ತಿಳ್ಕೊಳ್ಳಾರ್ದಂಗೆ ಇರಬೇಕು. ಅವ್ರು ಏನಾರ ನಿನ್ನ ಮೇಲೆ ಕೆಟ್ಟ ಬಯಸಲಕ್ಕ ನೀ ಮಾತ್ರ ಅವ್ರಿಗೆ ನಮ್ಮ ಅಣ್ಣ ಅಂದ್ಬಿಡು, ನಿನ್ನ ಕೆಲಸ ಮುಗಿತ್ತು. ಬಸವಣ್ಣವ್ರು ಎಲ್ಲ ಕಡೆ ಹೇಳಿಲ್ಲ, ನನಕ ಸಣ್ಣವ್ರು ಯಾರೂ ಇಲ್ಲಪ್ಪ, ಶರಣರಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲಪ್ಪ, ನನಕ ಸಣ್ಣವ್ರು ಯಾರೂ ಇಲ್ಲಪ್ಪ. ಹಿಂಗಂದ ಎಟ್ಟು ಸಣ್ಣವ ಅಂದ ಬಸವಣ್ಣ ಅಟ್ಟು ಜಗತ್ನ ದೊಡ್ಡವಾದ. ರೀ ನಮ್ಮ ಗವಾಯಿಗಳು ಭಾಳ ಚಂದ ಹಾಡ್ತಾರೆ. ನಿಂದಕ್ಕರಿರಬೇಕು. ಯಾಕಿರ್ಬೇಕು? ಹ್ಯಾಂಗ ಹಂದಿ ಇದ್ರೆ ಕೇರಿ ಸ್ವಚ್ಛ ಆಗ್ತದ, ಹೊಲಸೆಲ್ಲ ಹೋತದ. ಹಂಗೆ ನಿಂದ ಮಾಡವ್ರಿದ್ರೆ ನಮ್ಮದೇನು ಪಾಪ ಉಳಿದಿರ್ತದಲ್ಲ, ನಮ್ಮ ಪಾಪ ಅವ್ರ ನಾಲಿಗೆ ಮುಖಾಂತರ ಸ್ವಚ್ಛ ಮಾಡ್ತಾರೆ. ಅದಕ್ಕಿರ್ಬೇಕತ್ತವ್ರು ನಿಂದಕರು ತಯಾರಿಗಿರ್ತಾರ. ಮುಂದೊಂದು ಮಾತಾಡೋದು, ಹಿಂದೊಂದು ಮಾತಾಡೋದು. ಮುಂದೇನನ್ನೋದು ಆ ಹುಡುಗ ಭಾರಿ ಅನ್ರಿ, ಊರಾಗೆ ಒಂದು ನಂಬರ್ ಅನ್ರಿ, ಅಡಿಕೆ ಹೋಳು ತಿನ್ನೋದಲ್ರಿ, ಅವ ಎಂದು ಹುಟ್ಟ ನಂದೇ ಪಾಡಾಗ್ಯದ್ರಿ, ಅವ್ರ ಅಪ್ಪ ತೊಟ್ಲಾಗಿಟ್ಟು ಅವ್ರ ಅವ್ವ ಅಪ್ಪ ತೊಟ್ಲಾಗಿಟ್ಟು ತೂಗೇನ್ರಿ ಅಂತ ಹೇಳುದ. ಅವ್ರ ಹೊಸರು ಹೋಗೋಣ ಏನು ಮಾಡ ಆಪಾರ ಮುಗೀತು ಕತಿ. ಮತ್ತೇನು ಕೆಡ್ಸಲಕ್ಕೆ ಭಾಳ ಬೇಕಾಗಿಲ್ಲ. ಹೆಣ್ಣು ಕೊಡೋರು ಬಸ್ ಸ್ಟ್ಯಾಂಡ್ನ ಬಂದು ಇಳಿದ್ರ ತಿಳ್ಕೊರಿ, ಸೊಮ್ಮಿಂಗೆ ತಿಳ್ಕೊರಿ. ಅವು ಸಹಜ ಕೇಳ್ತಾವ, ಆ ಕಲ್ಲಪ್ಪಣ್ಣನ ಮನೆ ಎಲ್ಲದ್ರಿ ಎತ್ತ, ಆ ಕಲ್ಲಪ್ಪಣ್ಣಂದ್ರಿ ಈಗ ರೀ ಕಲ್ಯಾದ ನೋಡ್ರಿ ಅಂದ್ರೆ ಬರೋಬ್ಬರಿ ನ್ಯಾತ ಏನೂ ತೊಂದರೆ ಆಗಲ್ಲ. ಇವ್ರು ಏನು ಮಾಡ್ತಾರೆ, ಯಾಕಲ್ಲಪ್ಪ ನಾ ತೆಳಗಿನ ಮನೆ ಕಲ್ಲಪ್ಪ ಆ ಕಲ್ಲಪ್ಪ ಇಟ್ಟೆ ಅಂದ್ರಿ ಕೊಡ್ತಾರೆ ಹೆಣ್ಣ, ಹಿಂಗಂದ್ರೆ ಕೊಡ್ತಾರ. ಮತ್ತು ಅವ್ರದ್ದು ನಿನ್ನ ಮೇಲೆ ಹಾಕಿ ಯಾಕೆ ಹಾಕೋತಪ್ಪ? ಅವ್ರದ್ದೇನು ಪ್ರಾರಬ್ಧ ಕರ್ಮ ಇದ್ದಂಗೆ ಆಗಲ್ಲಕ್ಕ. ಅವ್ರು ಕೊಡಲಕ್ಕರೆ ತೊಳಲಕ್ಕರೆ ನೀವು ಒಳ್ಳೇದು ನುಡಿಬೇಕಾಗಿತ್ತಲ್ಲ. ಯಾರ ಮುಂದೆ ಹೇಳಕ್ಕೆ ಬರ್ತದೆ? ಏನು ಮಾಡಿ ನಾವು ಏನೂ ಮಾಡಿಲ್ಲ, ಬರೇ ಮಾತಾಡಿದ್ರೆ ಭಾವ ಫರಕ್ ಆದ್ರೆ ಮುಗಿತು ಕತಿ. ಇದ್ರಿರ್ಲಿ ಕಲ್ಲಪ್ಪಣ್ಣ ಇರ್ಲಕ್ಕ, ಆ ಕಲ್ಲಪ್ಪಣ್ಣ 3 ಪಾರ್ಗಳವ, ಅದ್ರಾಗ ವ್ಯಾಪಾರ ಕೇಳ ಸುಮ್ಮನೆ ನಡುವಿಂದ ಇಟ್ಟಂದ್ರೆ ಕೊಡ್ತಾರ. ಅವರು ಏನ್ರ ಮಾಡ್ದಂಗಾಯ್ತಾನು
ಏನು ಮಾಡ್ದಂಗಾಗಿಲ್ಲ, ಮನೆ ಮುರಿಯೋದು ಬಿಟ್ಟಿಲ್ಲ. ಮೊದಲೇ ಗೊತ್ತಿತ್ತಿದ ಅಪ್ಪಗ ಆನಂದ ಇರ್ಬೇಕಾದ್ರೆ ಯಾವ ಮಾಡಬೇಡ್ರಿ. ಯಾರ ತಪ್ಪಿಲ್ಲ ತಪ್ಪು ಹೆಚ್ಚಿ ಬೈತಿದ್ರು ಅಂದ್ರೆ ಇವರಿಗೆ ಅಪ್ಪತ ಕರೀರಿ. ಬಸವಣ್ಣವ್ರು ಅಂದಿಲ್ಲ, ಬೈದವರು ಬಂಧುಗಳಪ್ಪ, ಹೊಡೆದವರು ಬಡದವರು ತಂದೆ ತಾಯಿಗಳಪ್ಪ. ಬಸವಣ್ಣ ಹೇಳಿಲ್ಲ? ಯಾರು ನಿಮಗೆ ಬೈದ್ರು ಅವ್ರಿಗೆ ಬೈಬೇಡ್ರಿ, ಯಾರ್ಯಾರು ಹೊಡೆದ್ರು ಸುಮ್ಗಪ್ಪಾಗಿ ಬರ್ರಿ. ಎರಡನೇ ಏಟು ಬೀಳಂಗಿಲ್ಲ ಮೈ ಮೇಲೆ. ಮುಂದೆ ಹೊಡೆದವನಿಗೆ ಹೆಚ್ಚಿನ ಪೆಟ್ಟಾತವ, ಅದಮ್ಮ ಹೊಡೆದು ಹೋಗ್ಬೋದು. ಮತ್ತೊಮ್ಮೆಗೆ ದೈವದಾಗ ನಿರ್ಣಯ ಆಗ್ತದ, ಅವನ ಪಾಪ ಅತಿ ಹೆಚ್ಚಾಯ್ತಂದ್ರೆ ಯಾವುದೋ ರೂಪದಾಗ ಬಂದು ಅವನ ಮರ್ದನ ತಾನೇ ಆಗ್ತದ. ತಾನೇ ಮೋಸ ಮಾಡೋರು ಈ ನೀತಿ ಮಾತು ಹೇಳ್ಯಾರಿದ್ರಾಗ. ಮೋಸ ಯಾರ್ಯಾರ ಮಾಡ್ತಿದ್ರು, ಮೋಸ ಮಾಡಿ ಹೇಳಿ ಕೇಳಿ ಕುತ್ತಿಗೆ ಕೊಯ್ತಿದ್ರು ಅಂದ್ರೆ ಏನು ಅನ್ಬೇಕತ್ತ ಇವ್ರಿಗೆ? ಖಾಸ. ಹಾಂ, ನಮಗೆ ನಿಮಗೆ ನಿಗ್ತದ. ಮೋಸದಿಂದ ಕುತ್ತಿ ಕೊಯ್ಯೋಗ ಖಾಸ ಮಗ 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 ಅನ್ಬೇಕತ್ತ. ನಾ ಸುಮ್ಮತ್ತೀನಿ. ಮಕ್ಕಳು ಬೇಕಾದಟ್ಟು ತಪ್ಪು ಮಾಡ್ಯಾರ, ಸಾಕಾಗಟ್ಟು ಲುಸ್ಕಾನ್ ಆಗ್ಯದಂದ್ರೆ ಅವ್ವ ಅಪ್ಪ ಆಗಿನ ಪೂರ್ತಿ ಲುಸ್ಕಾನ್ಗೆ ಹರಿದು ಬೀಳ್ತಾರ. ಕಳ್ಳಂದು ಹೋತದನ ಅದು? ಹೋತದ? ಮತ್ತೇನು ಮಾಡ್ತಾವ? ಏನು ಮಗ ಮಾಡಲಿಲ್ಲ, ಮಗ ಮಾಡಿದ್ದು ಅವ್ವ ಅಪ್ಪ ದಕ್ಕಿಸ್ಕೊಳ್ಳಿ. ಯಾರು ದಕ್ಕಿಸ್ಕೋಬೇಕ್ರಿ? ನೀವೇ ದಕ್ಕಿಸ್ಕೋಬೇಕು. ಮತ್ತೆ ದಕ್ಕಿಸ್ ಯಾರ್ಯಾರ ಮೋಸ ಮಾಡ್ಯಾರ ಅಗದಿ ಹೇಳಿ ಕೇಳಿ ಕುತ್ತಿಗೆ ದಾರಲ್ಲೇ ಕುತ್ತಿಗೆ ಕೊಯ್ತಾರ ಒಬ್ಬೊಬ್ಬರು. ದಾರಲ್ಲಿ ಅಂದ್ರೆ ಏನು? ಹುಜರ ಅವ್ರಿಗೆ ಖಾಸ ಮಗ ಅಂತ ಕರಿಬೇಕತ್ತ. ಖಾಸ ಮಗ. ನೀವು ಕೇಳಿರಿ, ಸಿದ್ಧಾಳ್ರಿದ್ದ ಕಾಲಕ್ಕೆ ಭಿನ್ನ ಹೇಳಿದ್ರು ಒಬ್ಬರು. ಯಾರೋ ಏನಂತೆಪ್ಪ, ನಾ ಬಡವಿದ್ದೀನಪ್ಪ, ಭಾಳ ಮಂದಿ ಕರ್ಕೊಂಬರ್ಬೇಡಪ್ಪ, ನೀವು ಒಬ್ಬನೇ ಬಾಯಪ್ಪ. ಮಧ್ಯಾಹ್ನದಾಗ ಎಡ್ಡಕ್ಕತ್ತು ಕರ್ಕೊಂಡು ಹೋದ. ಊಟಿಲ್ಲ ಪಾಟಿಲ್ಲ, ನೀರಿಲ್ಲ, ಪೂಜೆ ಇಲ್ಲ, ಪಾಟಿಲ್ಲ. ಒಂದು ಕೋಲ ಕುರ್ಚಿ ಹಾಕ್ಯಾನ, 7-8 ಮಂದಿ ಕುಡುಕರು ಕೈಯ ಬಿದರ್ ಬಡಿಗೆ ಕೊಟ್ಟಾನ. ಹಿಂಗೆ ಭಿನ್ನ ಹೇಳಿದ್ರೆ ಹೆಂಗಾತಂದ ನಮ್ಮ ಮಾಲಗ? ಅಪ್ಪ ಕರ್ಕೊಂಡೋಗ್ಯಾನ ಊಟಕ್ಕೆ, ನಡಿಯಪ್ಪ ಪ್ರಸಾದ ಮಾಡಕತ್ ನಡಿಯಪ್ಪ. ಇದು ಮೋಸ ಅಲ್ಲ? ಕರ್ಕೊಂಡೋಗ್ಯಾನ. ಅಪ್ಪ ಕೇಳ್ತಾನೆ, ಯಾವಾಗಪ್ಪ ಪ್ರಸಾದ ಮಾಡೋದು? ಯಾವಾಗ ಮಾಡೋದು? ಇಲ್ಲೇ ಕುಂದ್ರಪ್ಪ, ನಿನಗೆ ಏನೇನು ಬೇಕು ಹೇಳಪ್ಪ, ಎಲ್ಲ ಪ್ರಸಾದ ಮಾಡಿಸ್ತೀನಪ್ಪ ಅಂತ ಹೋಳಾತಾನ. 8 ಮಂದಿ ಕುಡುಕರು ಬಡಿಗಿಲ್ಲಿ ಬೆಳಗನ ಹೊಡೆದ್ರು. ಸಿದ್ಧಾಳ್ರಿ ಏನಂದ್ರತ್ತ, ಹೊಡೆದು ಬಿಟ್ಟರು. ಮುಂಜಾನೆ ಮಂದಿ ನೋಡಿದ್ರು ರಕ್ತ ಸೋರ್ತಿತ್ತು. ಯಾರೋ ಬಂದು ಹೇಳಿದ್ರು, ಯಪ್ಪ ಸಿದ್ಧಾಡ್ರಿಗೆ ಭಾಳ ಹೊಡೆದಾರ್ಯಪ್ಪ, ಭಾಳ ಹೊಡೆದಾರ್ಯಪ್ಪ, ಇಂಥವ್ ಕರ್ಕೊಂಡೋಗಿ ಹೊಡಿಸ್ಯಾನಪ್ಪ ಅಂತ ಹೇಳಿದ್ರೆ ಅಪ್ಪ ಅನ್ನತ್ತ, ಅವನಿಗೇನು ಅನ್ಬೇಡ್ರಿ, ಪ್ರಾರಬ್ಧ ಕರ್ಮ ಅವಾಗ ಬಂದು ಅದು ಕ್ಷಯ ಆಗ್ತದಪ್ಪ. ಆದಡ್ದವ್ರು ಹೋಲೋ ಮಾರಾಯ, ಅದ್ರ ಸಲಹೆಯಲ್ಲಿ ಬಂದಿನಿ, ಅದು ಖರ್ಚಾಗಿ ಹೋಲೋಯಪ್ಪ. ಅವ್ರಿಗೇನು ಅನ್ಬೇಡ ಅಂದ್ರತ್ತ ಅವ್ರು. ಅದಕ್ಕೇನು ಅನ್ಬೇಡ್ರಿ. ನಾವು ಅಂದೇವನು ಬರೇ ಮುಯ್ಯ ಮಾಡಾಗ ಟ್ಯಾವೆಲ್ ನಮ್ದು ಒಂದು ಗೇಣಿತ್ತು, ಮಂದಿ 1.5 ಮಳ ಇತ್ತಂದ್ರೆ ಆ ಹಚ್ಚದವನು ಅವರು ಉಳಿತದ? ಬರೇ ಟ್ಯಾವೆಲ್ ರೀ. ಏನತ್ತೀರಿ? ನಾ ಮಾಡೋದು ಬಿಡ್ಬೇಕು, ಪಂತ್ಯ ಮಾಡ್ಬೇಕನು ಅತ್ತಾರಿಲ್ಲ. ಟ್ಯಾವೆಲ್ ರೀ, ಎಟ್ರಿ ಟ್ಯಾವೆಲ್ ಅದು 10 ರೂಪಾಯಿದ್ರೆ ಇರ್ಬೇಕು, 50 ರೂಪಾಯಿದು ಇರ್ಬೇಕು, 100 ರೂಪಾಯಿದು ಇರ್ಬೇಕು. ಏನು ಕಂಡುಬಿಟ್ಟು ದೊಡ್ಡದಾಯ್ತು? ಯಾಕೆ ನಂಬಲ್ಲಿ ಹಿಂಗ? ವಿಶಾಲತೆ ಇಲ್ಲ, ಸಮಾನತೆ ಇಲ್ಲ, ದೇವ್ರು ಗೊತ್ತಿಲ್ಲ, ಗುರು ಗೊತ್ತಿಲ್ಲ. ನಮಗಾಗೋದೇ ಅದು ಹಂಗೆ. ಮಾತ್ಮರಲ್ಲಕತ್ತಾರ, ನಿನಗೆ ಯಾರು ಮೋಸ ಮಾಡಿದ್ರು ಅವ್ರಿಗೆ ಮಗಾನು, ಕುತ್ತಿಗೆ ಕೊಯ್ಯವನಿಗೆ ಮಗಾನು, ಯಾರ್ಯಾರು ನಿನಗೆ ಹೊಡೆದ್ರು ಬೈದ್ರು ತಪ್ಪು ಹಚ್ಚಿ ಹತ್ತಿದ್ರು ಅವ್ರಿಗೆ ಅಪ್ಪನು, ಅವ್ರಿಗೆ ಅಣ್ಣನು. ಹಿಂಗೆ ಅಣ್ಣೆ ಅಂದ್ರೆ ನಿನ್ನ ಜೀವನ ನಿರರ್ಥಕ ಆಗದಲ್ಲ, ಸಾರ್ಥಕ ಆಗ್ತದ. ಸಾರ್ಥಕ ನೋಡ್ರಿ ನೀವು. ಪಾಪ ವಲ್ಲನ್ರಿ, ಪಾಪ ಬೇಡ, ಪಾಪ ಯಾರು ಬೇಯಿಸಂಗಿಲ್ಲ, ವಲ್ಲನ್ರಿ. ಆದ್ರೆ ಪಾಪಿ ಬಂದಂದ್ರೆ ಮಗ್ಗಲು ಕುಂದರ್ಸ್ಕೋರಿ. ಮಗ್ಗಲಕ್ಕ ಅವ ಮಗ್ಗಲು ಕೂತ್ನಂದ್ರೆ ನೀವು ಮಾಡಿದ ಪಾಪ ಹೋಗ್ತದ, ಅವನಿಗೆ ಹೋಗ್ತದ ಆಟೋಮೆಟಿಕ್. ಪುಣ್ಯಾತ್ಮರೇ, ಇಂಥ ಪರಮ ಜ್ಞಾನಿಗಳಿದ್ರು. ಇನ್ನೊಂದು ಮಾತಾದಿದ್ರಾಗ, ಆಶೆ ಹಚ್ಚಿ ನಿರಾಶೆ ಮಾಡಿದವಾಗ ಆಶಾವಂತನನ ಬೇಕು. ಆಶೆ ಹಚ್ತಾರ,
ನಿರಾಶೆ ಮಾಡಿಸ್ತಾರೆ. ನಿಮ್ಮ ಲಗ್ನಕ್ಕೆ 2 ಲಕ್ಷ ರೂಪಾಯಿ ಕೊಡ್ತೀನಿ, ನೀ ಎಲ್ಲಿ ಬಡ್ಡಿ ಹಂಗೆ ತೊಗೋಬೇಡ, ನಿನ್ನ ಮಗಳಲ್ಲ ನನ್ನ ಮಗಳಂತ ಹೇಳೋದು. ಎಲ್ಲಿತಾನ ಲಗ್ನ ದಿನ ಲಾರಿ ಹೇರುತ್ತಾನ, ಲಾರಿ ಕೂತೋತಾರಲ್ಲ ಬಸ್ನಾಗ, ಆಯ್ನ ಹೋಗೋ ತಾಸಿರ್ಲಕ್ಕೆ ಚಾಲು ಮಾಡೋದು ನೋಡು. ನನಗೆಲ್ಲ ರಗಡಾಗ್ಯದಪ್ಪ, 8 ರೊಕ್ಕಿಲ್ಲತ್ತ. ಆತದ ಲಗ್ನ ಆತದ. ಇವನಿಗೆ ಏನು ಅನ್ಬೇಕು ಗೊತ್ತನು? ಆಸೆ ಹಚ್ಚಾನ ನೀನು ಕೊಡ್ತೀನಿ ಅಂತ ಹೇಳ್ಯಾನ. ಎದರದರೆ ಆಸೆ ತಿಳ್ಕೊರಿ, ಹೊಲದರೆ ತಿಳ್ಕೊರಿ, ಮನಿದರೆ ತಿಳ್ಕೊರಿ, ರೊಕ್ಕದರೆ ತಿಳ್ಕೊರಿ, ಅನ್ನದರೆ ತಿಳ್ಕೊರಿ, ಏನು ತಿಳ್ಕೊತೀರಿ ತಿಳ್ಕೊರಿ. ಈ ಈ ಈ ಈ ಈ ಆಸೆ ಹಚ್ಚಾನ, ಅದು ನಿನಗೆ ಕೊಟ್ಟಿಲ್ಲ, ಇವ ನಿರಾಸೆ ಮಾಡ್ತಾನ. ಅವಾಗ ನಿಮಗೆ ಸಿಟ್ಟು ಬರ್ತಾವ. ನಿನಗೆ ಕೊಡೋದು ಆಗಲಿಲ್ಲ ಅಂದ್ರೆ ಯಾಕೆ ಹೇಳಿದೋ ಅನ್ನಬೇಡ್ರಿ. ಇವ ಆಸೆವಂತ ಅನ್ನೋದು ತಿಳ್ಕೊ ಸಾಕು, ಅವನಿಗೇನು ಅಲ್ಲಕ್ಕೆ ಹೋಗ್ಬೇಡ್ರಿ. ಇವ ಸುಮಾರು ಮನುಷ್ಯನ, ನಮಗೆ ಮೋಸ ಮಾಡ್ಯಾನ ಒಳಗನ್ರಿ, ಹೊರಗನ್ನೋದಿಲ್ಲ. ತಿಳ್ಕೊರಿ, ಕೊಡ್ತೀನಿ ಅಂದು ಕೊಟ್ಟಿಲ್ಲ ಅಂದ್ರೆ ಇವ ಸುಮಾರನ ಆಸೆ ಹಚ್ಚಿ ಇಟ್ಟೆ ತಿಳ್ಕೊಳ್ಳೋದು. ನೀ ಕೊಡ್ತೀನಿ ಅಂದು ಹ್ಯಾಂಗೆ ಸುಳ್ಳು ಮಾಡಿದೆ ಅಂತ ಮಂದಿ ಕೂಡಿಸ್ಬೇಡ್ರಿ, ನ್ಯಾಯ ಇಡಬೇಡ್ರಿ, ಕೆಲಸ ಆಗೋದಿಲ್ಲ ನಿಂದು. ಇವೆಲ್ಲ ಮಡಿವಾಳಪ್ಪನವ್ರು ಯಾಕೆ ಬರೆದ್ರು ಅಂದ್ರೆ, ಈ ಜಗತ್ತಿಗೆ, ಈ ಸಮಾಜಕ್ಕೆ ಅನುಕೂಲ ಆಗಲಿ ಅಂತ ತಿಳಿದು, ನಮ್ಮೆಲ್ಲರ ಬದುಕು ನಂಬರ್ 1 ಆಗಲಿ ಅಂತ ತಿಳಿದು ಅನಂತ 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 ಅನುಭವಗಳನ್ನು ನಮ್ಮೆಲ್ಲರಿಗೆ ನೀಡ್ಯಾರ. ಮೋಸದಿಂದ ಕುತ್ತಿಗೆ ಕೊಯ್ಯೋವಾಗ ಖಾಸ ಮಗ ಅನ್ನಬೇಕು, ಆಸೆ ಹಚ್ಚಿ ನಿರಾಶೆ ಮಾಡಿದವನಿಗೆ ಆಶಾವಂತ ಅನ್ನಬೇಕು, ಅಲ್ಲದ ಮಾತಿಗೆ ನ್ಯಾಯ ಹೇಳವನಿಗೆ ಖಾಸಣ್ಣ ಅನ್ನಬೇಕು, ತಪ್ಪಿಲ್ಲದೆ ತಪ್ಪಚ್ಚಿ ಬೈಯವಾಗ ಅವನಿಗೂ ಖಾಸಣ್ಣ ಅನ್ನಬೇಕು. ಇವ್ರಿಗೆಲ್ಲರಿಗೆ ಅಣ್ಣನ್ರಿ, ಅಪ್ಪನ್ರಿ. ನಿಮಗೆ ಏನಾರು ಯಾಕೆ ಮಾಡಲಕ್ಕ? ಕೊಡ್ತೀನಂದು ಕೊಡ್ಲಾರ್ದವ್ರಿಗೂ ಒಳ್ಳೇದನ್ರಿ, ಕೊಡ್ತೀನಂದು ಕೊಟ್ಟವ್ರಿಗೂ ಒಳ್ಳೇದನ್ರಿ, ಮೋಸ ಮಾಡೋರಿಗೂ ಒಳ್ಳೇದನ್ರಿ. ಎಲ್ಲ ಹಿಂಗೆ ಅನ್ರಿ, ಹರಿದು ಯಾರ ಮೇಲೂ ಬೀಳಬೇಡ್ರಿ. ಕೊನೆಗೊಂದು ನುಡಿ ಅದ, ಅದು ನುಡಿ ಏನು ಅಂದ್ರೆ, ಸಮಯ ಇಲ್ಲ. ಅಪ್ಪವ್ರಿಗೆ ಬೇರೆ ಕಾರ್ಯಕ್ರಮಕ್ಕೆ ಹೋಗವ್ರಾರ, ಅಲ್ಲಿ ಇದಕ್ಕೆ ಹೋಗವ್ರಾರ, ತಪ್ಪವರು ಬೀಳುವಾರ, ಅಲ್ಲೇನೋ ಒಂದು ಕಾರ್ಯಕ್ರಮದ ಉದ್ಘಾಟನೆ ಅದ. ಅದಕ್ಕೆ ನಾಳೆ ಸ್ವಲ್ಪ ಎಲ್ಲರೂ ದೌಡ್ ಬರ್ರಿ, ಅನುಕೂಲ ಆಗ್ತದ ಹೇಳಕ್ಕೆ ಕೇಳಕ್ಕೆ. ಆಸೆ ಎಂಬುದು ಅಳಿಬೇಕೋ, ನಿರಾಶಿಕನಾಗಿ ಇರಬೇಕೋ, ದೇಶಕ್ಕಧಿಕವಾದ ಮಾಂತೇಶನ ಪಾದಕ್ಕೆ ದಾಸನಾಗಿ ದ್ಯಾಸ ಇಡಬೇಕು ಅಂತೊಂದು ಮಾತದ. ಇಲ್ಲಿ ಇಟ್ಟು ಚಲೋ ಮಾತದ. ಯಾರ ಮೇಲೂ ಆಸೆ ಮಾಡಬೇಡ್ರಿ, ಯಾರ ಮೇಲೂ ಆಸೆ ಮಾಡಬೇಡ್ರಿ. ಇವ ಕೊಡ್ತಾನ, ಇವ ಬಿಡ್ತಾನ, ಇವ ನಮ್ಮವನ, ನಮ್ಮ ಸಂಬಂಧಿಕನ, ನಮ್ಮ ಬೇಗನ, ನಮ್ಮ ಜಾತಿಯವನ, ಸಾವುಕಾರ, ಮೊದಲು ಇಡಬೇಡ್ರಿ. ಯಾಕೆ ಇಡಬೇಡ್ರಿ? ಇಟ್ರಿ ಅಕಸ್ಮಾತ್ ಕೊಡಲಿಲ್ಲ ಅಂದ್ರೆ ದುಃಖ ಆಗ್ತದ. ಅಕಸ್ಮಾತ್ ಕೊಡಲಿಲ್ಲ ದುಃಖ ಆಗ್ತದ. ಮನಸ್ಸಿನ ಕೆಲಸ ಏನು? ನಿನಗೆ ಬೇಡಿದ ಸಿಕ್ಕರ ಅನುಕೂಲ, ನಿನಗೆ ಬೇಡಿದ ಸಿಗಲಿಲ್ಲ ಅವನು ಪ್ರತಿಕೂಲ. ಇದು ಮನಸ್ಸಿನ ಕೆಲಸ ಅದ. ಯಾರ ಮೇಲೂ ಆಸೆ ಇಡಬೇಡ್ರಿ. ಹಿಂಗಿಡ್ರಿ, ಮಡ್ಯಾಳಪ್ಪ ಕೊಡಬೇಕು, ನಾವು ಉಣಬೇಕು, ಇಟ್ಟಿಡ್ರಿ, ನಿಮಗೆಂದೂ ದುಃಖ ಆಗೋದಲ್ಲ. ಅವ ಕೊಡಬೇಕು, ನಾವು ಉಣಬೇಕು, ಇಟ್ಟು ನಂಬ್ರಿ, ನಿಮಗೆಂದೂ ಲುಸ್ಕನ್ ಆಗೋದಲ್ಲ. ಯಾರ ಮೇಲಾರ ಆಸೆ ಮಾಡಬೇಡ್ರಿ, ನಿರಾಶೆದಂದಿರಲಿ. ಅವ ಕೊಡಲಕ್ಕರೆ, ಅವ ಬಿಡಾಕರೆ. ಕ್ವಾಟ್ರ ಸಾವಂತಿ ಏನಪ್ಪ ಅದು, ಕ್ವಾಟ್ರ ಗೆಳತಿ ಹಾಂ, ಹಂಗಿಲ್ಲ. ಕೊಟ್ಟರು ಪಾಡೆ, ಕುಡ್ದಿದ್ರು ಪಾಡೆ, ಕುಡ್ರ್ಯಾರೆ ಬಿಡ್ರ್ಯಾರೆ, ನಮ್ಮಪ್ಪ ಮಡ್ಯಾಳಪ್ಪ ಘಟ್ ಅನ್ನತ್ತ ನಂಬರ್. ನಿಮಗೆಂದೂ ದುಃಖ ಆಗಂಗಿಲ್ಲ. ಮುಂದೊಂದು ಮಾತದ, ಹೆಂಗೆ ನಂಬಬೇಕು? ದ್ಯಾಸ ಅವನ ಮೇಲೆ ಇಡಬೇಕತ್ತ. ದ್ಯಾಸ ಅವನ ಮೇಲೆ. ಸೋಮವಾರ ಬಸವಣ್ಣ, ಮಂಗಳವಾರ ಎಲ್ಲಮ್ಮ, ಬುಧವಾರ ಪಾಂಡುರಂಗ, ಬೇಸ್ತಾರ ಹುಸೇನ್ ಭಾಷೆ, ಹಿಂಗನ್ಬೇಡ್ರಿ. ನೀವು ಯಾವ ದೇವ್ರಿಗರೇ ನಂಬ್ರಿ, ದೇವನೊಬ್ಬ ನಾಮ ಹಲವು. ಒಮ್ಮೆ ಹಿಂಗೆ ನಂಬ್ರಿ, ಮಡ್ಯಾಳಪ್ಪನೇ ನಮ್ಮಪ್ಪ, ಅವನೇ ನಮ್ಮ ಆರಾಧ್ಯ ಗುರು, ಅವನೇ ನಮ್ಮ ಪರಮ ಗುರು, ಅವನೇ ನಮ್ಮ ಗುರುವಿನ ಗುರು, ಅವನೆಂದೇ ನಮಗೆ ಉದ್ಧಾರ ಆತತ್ವ ಅಮ್ಮ ನಂಬ್ರಿ. ನೀವು ಬೆಕ್ಕದಲ್ಲಿರಿ, ಕೈ ಹಿಡಿತ. ನಾವು ಹಂಗಲ್ಲ. ಸೋಮವಾರ ಬಸವಣ್ಣ, ಮಂಗಳವಾರ ಮಣೂರಿ ಅಲ್ಲಮ್ಮ, ಬುಧವಾರ ಪಾಂಡುರಂಗ, ಬೇಸ್ತಾರ ಅದ್ರಿಕಾಜ, ಶುಕ್ರವಾರ ಗತ್ತಿರಿ ಭಾಗಮ್ಮ, ಶನಿವಾರ ಯಲಗುರು ಹನುಮಾನ್ ದೇವ್ರ, ಐತಾರಂತರೂ ಸೂಟಿನ ಇರ್ತಾವೆ. ಯಾವ ದೇವ್ರು ಇಲ್ಲಿ ಅಲ್ಲ, ಹಂಗಿಲ್ಲದು ಬರದವ್ರು ಇಲ್ಲಿ. ದೇಶಕ್ಕೆ ಅಧಿಕವಾದ ಮಾಂತೇಶನ ಪಾದಕ್ಕೆ ದಾಸಾಗಬೇಕೋ,
ಇಲ್ಲಿ ನೋಡ್ರಿ, ದಾಸ ಆಗಬೇಕು, ದ್ಯಾಸ ಇಡಬೇಕು. ದಾಸ ಅಂದ್ರೆ ಏನು? ದಾಸತ್ ಯಾರಿಗೆತ್ತಾರ? ಪಗಾರ ತೋಬಾರ್ದು, ಪಗಾರ ಬೇಡಬಾರ್ದು, ಟೈಮ್ ನೋಡಬಾರ್ದು, ಏನು ಕೆಲಸ ಅನ್ನಬಾರ್ದು, ಅಭಿಮಾನ ಇರಬಾರ್ದು, ನಿರಾಭಿಮಾನದಿಂದ ಇರಬೇಕು. ಯಾರು ದುಡಿತಾರೆ ಇವರಿಗೆ ದಾಸತ್ ಕರೀತಾರ. ಹೆಂಗೆ ದಾಸ ಆಗ್ಬೇಕತ್ತ? ರಾತ್ರಿ ಅನ್ಬೇಡ, ಹಗಲು ಅನ್ಬೇಡ, ಲಾಭ ಅನ್ಬೇಡ, ಲುಸ್ಕಾನ್ ಅನ್ಬೇಡ, ಅಭಿಮಾನ ಅನ್ಬೇಡ, ಏನು ಅನ್ಬೇಡ. ಹೆಂಗೆ ದುಡಿ ದಾಸ ಆಗು, ದಾಸನ ದಾಸ ಆಗು. ಸಾಂಬಸ ದಾಸಿವ ಅದ್ರ ಅರ್ಥ ಏನು? ಸಾಂಬನ ದಾಸ ನೀ ಆದೆ ಅಂದ್ರೆ ನಿನ್ನ ದಾಸ ಅವ ಆತನತ್ತ. ನೀವು ಮಡ್ಯಾಳಪ್ಪನ ದಾಸ ಹಾರಿ, ಮಡ್ಯಾಳಪ್ಪ ಬಂದು ನಿಮ್ಮ ಮನ್ಯಾಗ ದಾಸ ಆತ ನೋಡಿ. ಕೆಂಗೆ ಕೈ ಇಟ್ಕೊಂಡು ಬಂದು ರಾತ್ರಿ ನಿಂದಿರ್ತಾನೆ. ಏನು ಕೆಲಸ ಅದು ಹೇಳಿ, ನಾ ಎಲ್ಲ ಮಾಡೇ ಓದ್ತೀನತ್ತ. ದ್ಯಾಸ ಇಡಬೇಕು. ದಾಸ ಆಗೋದು ಬೇರೆ, ದ್ಯಾಸ ಇಡೋದು ಬೇರೆ. ದಾಸ ಶರೀರದಿಂದ ಆಗಬೇಕು, ದ್ಯಾಸ ಮನಸ್ಸಿನಿಂದ ಇಡಬೇಕು. ಏನೂ ಇರಬಾರ್ದಿಲ್ಲ ಅವನು ಬಿಟ್ರೆ. ಮಡ್ಯಾಳಪ್ಪ ಬೇರೆ ಅಲ್ಲ, ಹಿರೇಮುತ್ತೆ ಬೇರೆ ಅಲ್ಲ, ಈಗಿದ್ದ ಮಠದ ಅಧ್ಯಕ್ಷರು ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಅಪ್ಪಗಳು ಬೇರೆ ಅಲ್ಲ. ನೋಡಲಕ್ಕ ನಾಮ ರೂಪಗಳು ಭಿನ್ನ ಭಿನ್ನವ, ಶಕ್ತಿ ಮಾತ್ರ ಒಂದೇ ಅದ. ಅವರೇ ಇವರು, ಇವರೇ ಅವರು, ಅವರು ಇವರು ಯಾರೂ ಅಲ್ಲ, ಅವರೆಲ್ಲರೂ ನಮ್ಮವರು ಒತ್ತಿಟ್ಕೊಂಡ್ರಿ ಅಂದ್ರೆ ಅವತ್ತು ಜನ್ಮ ಧನ್ಯ ಆತತ್ ಹೇಳ್ತಾ, ಮತ್ತು ನಾಳಿನ ದಿವಸ ನಾವು ನೀವು ಕೂಡಿ ಏನು ವಿಷಯ ಅದ, ದಿನ ಒಂದೊಂದು ವಿಷಯ ಬರ್ದಾರಿ ಇಲ್ಲಿ. ನಾಳೆಗೆ ಇಲ್ಲೇ ನೀ ಮಾಡಿಕೊಳ್ಳೋ ಗೊತ್ತು ಹೊತ್ತು ನಾಳೆಗೆ ವಿಷಯ ಅದ. ಸ್ವಲ್ಪ ಎಲ್ಲ ಅವುಗಳು ಮತ್ತು ಇದು ಈ ಸಲ ಹೊಸ ಇದು ಮಾಡ್ಯಾರ ಅಪ್ಪ ಅವರು. ದಿನ 4 ಊರವ್ರಿಗೆ ಕರೆಸಿ ಅವ್ರಿಗಿಷ್ಟು ಕೃಪಾ ಮಾಡ್ದಂಗಾಯ್ತು, ಅವ್ರಿಟ್ಟು ಪುರಾಣಕ್ಕೆ ಬಂದಂಗಾಯ್ತು, ಎಲ್ಲರೂ ಗುರುಗಳ ದರ್ಶನ ಪಡ್ಕೊಂಡಂಗಾಯ್ತು. 1 ತಾಸು 2 ತಾಸು ಮಠದಲ್ಲಿ ಕೂತು ಮನಸ್ಸು ಶಾಂತಿ ಆದಂಗಾಯ್ತು. ಇಂಥ ಸತ್ಸಂಗದಲ್ಲಿ ಭಾಗಿ ಆಗಲೆತ್ತ ಅಪ್ಪವರು. ಟೋಟಲ್ ಅಪ್ಪವ್ರ ಉದ್ದೇಶ ಏನು ಅಂದ್ರೆ, ಒಟ್ಟು ಸದಾ ಈ ಸಗರ್ ನಾಡೇನದಲ್ಲ, ಮಡವಾಳಪ್ಪನ ಮಡಿಲಿನಲ್ಲಿ ಸದಾ ಇವರು ಆನಂದದಿಂದ ಇರಲಿ, ಜಗತ್ತಿನೊಳಗೆ ಅತೀ ಅಧ್ಯಾತ್ಮದ ದೊಡ್ಡ ಸಾಹುಕಾರ ಆಗಲೆತ್ತ ಅವ್ರ ಆಸೆ ಅದ. ಅದು ಸತ್ಯ ಮಾತದ. ಮಡ್ಯಾಳಪ್ಪನ ಹೆಸರು ನೀವು ಬೇಕಾದ ಊರಾಗ ಹೋಗಿ ಹೇಳ್ರಿ, ಬೇಕಾದ ಜಿಲ್ಲೆದಾಗ ಹೇಳ್ರಿ. ಮಡ್ಯಾಳಪ್ಪ ಅಂದ್ರೆ ಮತ್ತೊಂದು ಊರು ಅನ್ನಲ್ಲ, ಅವರು ಕಡ್ಕೊಳ್ತಾರ. ಕಡ್ಕೊಳ ಅಂದೆಂದರೆ ಮಡ್ಯಾಳಪ್ಪ. ಕಡ್ಕೊಳ ಬೇರೆ, ಮಡ್ಯಾಳಪ್ಪ ಬೇರೆ, ಸುತ್ತಿನ ಹಳ್ಳಿ ಬೇರೆ ಇಲ್ಲ. ಅವೆಲ್ಲವೂ ಅವರಿಗೆ ಆಸರೆ ಅವ. ಅಂಥ ಒಂದು ಮಹಾನ್ ಸಂತ ನಮ್ಮೆಲ್ಲರಿಗೆ ಸಿಕ್ಕಾರ. ಈ ಅನುಭವ ನೀವು ಕೇಳಿ ನಾಳೆಗೆ ಎಲ್ಲರೂ ದೊಡ್ಡ ಬರ್ರಿ. ನಾಳೆಗೆ ಎಟ್ಟಕ್ಕೆ 9 ಬರ್ತೀರಿ? ಎಟ್ಟಕ್ಕೆ 7ಕ್ಕೆ ಬರ್ತೀರಿ? ಯಾವ ಅಲ್ಲ ನೀ ಅಲ್ಲ ಅವ್ವಾರು 7ಕ್ಕೆ ಬರ್ತೀರಿ? ಯಾವ ತಾಳಿ ಹೊಡ್ರಿ ನೋಡೋಣ, ಬರ್ತೀನಿ ಅದ. ನಾಳೆಗೆ ನೀವೆಲ್ಲರೂ 7ಕ್ಕೆ ಬರ್ರಿ. 7 ಗಂಟೆಗೆ ಸಂಗೀತ ಚಾಲು ಆಗ್ತದ. ನಮ್ಮ ಗವಾಯಿಗಳು ಭಾಳ ಶಾಣ್ಯಾರ, ತಬಲಾಜಿನೂ ಭಾಳ ಚಲೋರ. ಅವ್ರೊಂದು ಅರ್ಧ ತಾಸು 4 ನಿಮಿಷ ಸಂಗೀತ ಹಾಡಲಿ. ಮುಂದೆ 7:15ದಿಂದ ಪ್ರವಚನ, 8:30 ತನಕ ರ್ಯಾಲಿ, 9 ತನಕ ರ್ಯಾಲಿ, ಎಡ್ತನ ಹೋಗ್ತದೆ ಹೋಲಿ. ಅದಕ್ಕೆ ಕೇಳೋರು ನಮ್ಮವ್ರು ಇದ್ದೀರಿ, ಹೇಳೋರು ನಮ್ಮವ್ರು ಇದ್ದೀವಿ, ಯಾರೂ ಹೊರಗಿನವ್ರಿಲ್ಲ. ನೀವು ಆದಟ್ಟು ದೌಡ್ ಎಲ್ಲರೂ ಬಂದು ದಿನ ಎಲ್ಲ ಗ್ರಾಮದ ಸದ್ಭಕ್ತರು ಇಲ್ಲಿ ಬರ್ತಾರೆ. ಈ ಮಠ ಭಾಳ ದೊಡ್ಡದದ. ಎಲ್ಲರಿಗೆ ಅಪ್ಪನ ಅನುಗ್ರಹ ಭಾಳ ಅವಶ್ಯ ಅದ. ಅಪ್ಪನ ಮೇಲೆ ನಾವು ನಡೆದೆವು, ದುಡ್ದೇವು ಅಂದ್ರೆ ಅಪ್ಪ ನಮಗೆ ಯಾರಿಗೆ ಕೈ ಬಿಡಂಗಿಲ್ಲ. ಇವತ್ತು ಮಾನಸುಣಿಗೆಯವರು, ಅಖಂಡಹಳ್ಳಿಯವರು, ಬೆಳ್ಳುಂಡಿಗೆಯವರು, ಇನ್ನೊಂದವರು ಬೊಮ್ಮನಗುಡ್ಡದವರು ಎಲ್ಲರೂ ಬಂದಿರಿ. ನಿಮ್ಮೆಲ್ಲರಿಗೆ, ನಮ್ಮೆಲ್ಲರಿಗೆ, ಸಕಲರೆಲ್ಲರಿಗೆ ಸದ್ಗುರುನಾಥನ ಕೃಪಾ ಸದಾ ನಮ್ಮೆಲ್ಲರಿಗೆ ಕೊಟ್ಟು ಕಾಪಾಡಲಂತ ಹೇಳಿ ನನ್ನ ಚಿಕ್ಕ ಪ್ರವಚನ ಸದ್ಗುರುನಾಥನ ಚರಣಕ್ಕೆ ಸಲ್ಲಿಸಿ ಮುಗಿಸುತ್ತೇನೆ.